ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 13 ವರಾಹವತಾರ. ಇದರಿಂದ ಇವತ್ತು 4ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 4. ಶ್ರುತಸ್ಯ ಪುಂಸಾಂ ಸುಚಿರಶ್ರಮಸ್ಯ ನನ್ವಂಜಸಾ ಸೂರಿಭಿರೀಡಿತೋರ್ಥಃ ತತ್ತದ್ಗುಣಾನುಶ್ರವಣಂ ಮುಕುಂದ ಪಾದಾರವಿಂದಂ ಹೃದಯೇಷು ಯೇಷಾಂ. ಅನುವಾದ: ವಿಶೇಷ ಶ್ರಮ ವಹಿಸಿ ದೀರ್ಘಕಾಲ ಗುರುಗಳಿಂದ ಶ್ರವಣ ಮಾಡುವವರು ಶುದ್ಧ ಭಕ್ತರ ಮುಖೇನ ಶುದ್ಧ ಭಕ್ತರ ನಡಾವಳಿ ಮತ್ತು ಕಾರ್ಯಗಳನ್ನು ಆಲಿಸಬೇಕು. ಶುದ್ಧ ಭಕ್ತರು ತಮ್ಮ ಹೃದಯಗಳಲ್ಲಿ ತನ್ನ ಭಕ್ತರಿಗೆ ಮುಕ್ತಿದಾಯಕನಾದ ದೇವೋತ್ತಮ ಪುರುಷನ ಪಾದಕಮಲಗಳನ್ನು ಕುರಿತು ಸದಾ ಚಿಂತನೆ ಮಾಡುತ್ತಾರೆ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ನಾವು ಭಾವಾರ್ಥದ ಮೂಲಕ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನ್ ತಿಳ್ಕೊಂಡ್ವಿ? ವಿದುರರು ಕೇಳ್ಕೊಳ್ತಾರೆ ಮುನಿಗಳಿಗೆ, ಬ್ರಹ್ಮನ ಪ್ರಿಯಪುತ್ರನಾದಂತಹ ಸ್ವಯಂಭೂಮನು ತನ್ನ ಪ್ರೀತಿ ಪಾತ್ರಳಾದಂತಹ ಪತ್ನಿಯನ್ನ ಪಡ್ಕೊಂಡ ಮೇಲೆ ಏನ್ ಮಾಡ್ದ? ಯಾಕೆ ಅಂತಂದ್ರೆ, ಈ ಮೂಲ ಅರಸನಾದಂತಹ ರಾಜಾದಿರಾಜ ಅಂದ್ರೆ ಮನು ಇದಾನಲ್ಲ, ಅವನು ಭಗವಂತನ ಮಹಾನ್ ಭಕ್ತ. ಅದಕ್ಕೋಸ್ಕರ ಅವನ ಚರಿತ್ರವನ್ನ ಮತ್ತೆ ಲೀಲೆಗಳನ್ನ ಕೇಳೋದು ತುಂಬಾನೇ ಯೋಗ್ಯವಾಗಿರುವಂಥದ್ದು. ದಯವಿಟ್ಟು ಅದನ್ನ ನನಗೆ ವಿವರವಾಗಿ ತಿಳಿಸಿ, ನಾನು ಕೇಳೋದಕ್ಕೆ ತುಂಬಾ ಕಾತರನಾಗಿದ್ದೀನಿ ಅಂತ ಅಂದ್ಬಿಟ್ಟು ಕೇಳ್ಕೊಂಡ ಅಲ್ವಾ. ಈಗ ಮುಂದುವರೆದು ಇಲ್ಲಿ ಹೇಳ್ತಾ ಇದ್ದಾರೆ, ವಿಶೇಷ ಶ್ರಮ ವಹಿಸಿ ಅಂದ್ರೆ ಕೇಳೋದು ಕೂಡ ಒಂದು ಕೆಲಸನೇ ಅಲ್ವಾ. ಸೊ ಅದನ್ನ ದೀರ್ಘಕಾಲ ಗುರುಗಳಿಂದ ಶ್ರವಣ ಮಾಡುವಂಥವರು ಶುದ್ಧ ಭಕ್ತರ ಮುಖೇನ, ಯಾರು ಶುದ್ಧ ಭಕ್ತರಾಗಿರ್ತಾರೋ ಅಂಥವರ ಮೂಲಕ ಕೇಳಬೇಕು. ಮತ್ತೆ ಏನನ್ನ ಕೇಳಬೇಕು? ಶುದ್ಧ ಭಕ್ತರ ನಡವಳಿಕೆ ಹೇಗಿರುತ್ತೆ ಮತ್ತು ಅವ್ರ ಕೆಲಸ ಕಾರ್ಯಗಳು ಹೇಗಿರುತ್ತೆ ಅನ್ನೋದನ್ನ ಕೇಳ್ಕೋಬೇಕು. ಶುದ್ಧ ಭಕ್ತರು ಏನು ಮಾಡ್ತಾರೆ? ತಮ್ಮ ಹೃದಯದಲ್ಲಿ ತನ್ನ ಭಕ್ತರಿಗೆ ಮುಕ್ತಿದಾಯಕನಾದಂತಹ ಭಗವಂತನ ಪಾದಕಮಲಗಳನ್ನೇ ಸದಾ ಚಿಂತನೆ ಮಾಡ್ತಾ ಇರ್ತಾರೆ. ಯಾಕೆ ನಾವು ಭಕ್ತರ ಚರಿತ್ರೆಗಳನ್ನ, ಅವ್ರು ಮಾಡುವಂಥ ಕೆಲಸಗಳನ್ನ ಕೇಳಬೇಕಾದ್ರ ಬಗ್ಗೆ ಅಂತಂದ್ರೆ, ಅವರು ತಮ್ಮ ಹೃದಯದಲ್ಲಿ ಆ ಭಗವಂತನ ಪಾದಕಮಲಗಳನ್ನ ಇಟ್ಕೊಂಡು ಸದಾ ಅದನ್ನೇ ಸ್ಮರಿಸ್ತಾ ಇರ್ತಾರೆ. ಅಂದ್ರೆ ಭಗವಂತನ ಪಾದಕಮಲಗಳು ತಮ್ಮ ಹೃದಯದಲ್ಲಿದೆ ಅಂತಂದ್ರೆ ಅವರು ಅಷ್ಟು ಪರಿಶುದ್ಧರಾಗಿರ್ತಾರೆ ಅಂತ ಅರ್ಥ. ಸೊ ಅಂಥ ಪರಿಶುದ್ಧರಾಗಿರುವಂಥವರ ಜೀವನ ಹೇಗಿರುತ್ತೆ, ಅವ್ರು ಏನೇನೆಲ್ಲ ಮಾಡ್ತಾರೆ, ಅವ್ರ ಜೀವನದಲ್ಲಿ ಏನೆಲ್ಲ ನಡೆದಿರುತ್ತೆ, ಅವ್ರು ಹೇಗೆ ಈ ಭಕ್ತಿಯನ್ನ ಮಾಡ್ತಾರೆ, ಅದೆಲ್ಲ ಕೇಳ್ತಾ ಇದ್ದಾಗ ನಾವು ಕೂಡ ಶುದ್ಧರಾಗ್ತೀವಿ. ಸೊ ಅದಕ್ಕೋಸ್ಕರ ನಾವು ಶುದ್ಧ ಭಕ್ತರ ಮುಖಾಂತರ ಕೇಳಬೇಕು. ಯಾರ ಬಗ್ಗೆ ಕೇಳಬೇಕು? ಶುದ್ಧ ಭಕ್ತರ ನಡವಳಿಕೆ ಮತ್ತೆ ಅವರ ಕೆಲಸ ಕಾರ್ಯಗಳ ಬಗ್ಗೆ ತಿಳ್ಕೋಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಸದ್ಗುರುಗಳಿಂದ ವೇದಗಳ ಶ್ರವಣದಲ್ಲಿ ತರಬೇತಿ ಪಡೆದು ಮಹಾನ್ ತಪಸ್ಸುಗಳನ್ನು ಮಾಡುವವರೇ ಪಾರಮಾರ್ಥಿಕ ಶಿಷ್ಯರು. ಅವರು ಭಗವಂತನ ಮಹಿಮೆಗಳನ್ನು ಶ್ರವಣ ಮಾಡುವುದಷ್ಟೇ ಅಲ್ಲದೆ ತಮ್ಮ ಹೃದಯಗಳಲ್ಲಿ ಭಗವಂತನ ಪಾದ ಪದ್ಮಗಳ ಬಗ್ಗೆ ಸತತವಾಗಿ ಚಿಂತನೆ ನಡೆಸುವ ಭಕ್ತರ ದಿವ್ಯ ಗುಣಗಳ ಬಗ್ಗೆಯೂ ಆಲಿಸಬೇಕು. ಪರಿಶುದ್ಧ ಭಕ್ತನನ್ನು ಕ್ಷಣ ಮಾತ್ರವೂ ಭಗವಂತನ ಪಾದ ಪದ್ಮಗಳಿಂದ ಪ್ರತ್ಯೇಕಿಸಲಾಗದು. ನೋಡಿ ಇಲ್ಲೇನು ಹೇಳ್ತಾ ಇದ್ದಾರೆ? ಯಾರು ಸದ್ಗುರುಗಳಿಂದ ವೇದಗಳ ಶ್ರವಣದಲ್ಲಿ ತರಬೇತಿಯನ್ನ ಪಡ್ಕೊಂಡು, ಅಂದ್ರೆ ಯಾರು? ಸದ್ಗುರುಗಳಿಂದ ನಮ್ಮ ವೇದ ಗ್ರಂಥಗಳಲ್ಲಿ ಏನಿದೆಯೋ ಅದರಲ್ಲಿರುವಂತಹ ಕರೆಕ್ಟ್ ಆಗಿರುವಂತಹ ಅರ್ಥಗಳನ್ನ ತಿಳ್ಕೊಂಡು ಆ ಶ್ರವಣದಲ್ಲಿ ತರಬೇತಿಯನ್ನ ಪಡೆದು ತಪಸ್ಸುಗಳನ್ನೆಲ್ಲ ಮಾಡಿರ್ತಾರಲ್ಲ, ಆ ಮಾಡುವಂಥವ್ರನ್ನ ಪಾರಮಾರ್ಥಿಕ ಶಿಷ್ಯರು ಅಂತ ಹೇಳೋದು. ಅಂದ್ರೆ ಅವರಿಗೆ ಪರಮಾರ್ಥದ ಬಗ್ಗೆ ಎಲ್ಲ ಗೊತ್ತಿರುತ್ತೆ. ಯಾಕೆ ಅಂದ್ರೆ ಅವರು ಧರ್ಮಗ್ರಂಥಗಳನ್ನ ಓದಿ ಸದ್ಗುರುಗಳಿಂದ ಅದರ ಬಗ್ಗೆ ಎಲ್ಲ ತಿಳ್ಕೊಂಡು ಅವರು ಅದರಲ್ಲಿ ಪರ್ಫೆಕ್ಟ್ ಆಗಿರ್ತಾರೆ. ಅವರು ಭಗವಂತನ ಮಹಿಮೆಗಳನ್ನ ಕೇಳೋದಷ್ಟೇ ಅಲ್ಲದೆ ತಮ್ಮ ಹೃದಯದಲ್ಲೂ ಕೂಡ ಭಗವಂತನ ಪಾದ ಪದ್ಮಗಳನ್ನ ಇಟ್ಕೊಂಡು ಸತತವಾಗಿ ಅದರ ಬಗ್ಗೆ ಚಿಂತನೆ ಮಾಡ್ತಾ ಇರ್ತಾರೆ. ಅಂಥ ಭಕ್ತರ ಗುಣಗಳನ್ನ ನಾವು ಕೇಳಬೇಕು. ಆಯ್ತಾ? ಯಾವ ಭಕ್ತರ ಬಗ್ಗೆ ನಾವು ಕೇಳಬೇಕು ಅನ್ನೋದನ್ನು ಕೂಡ ಇಲ್ಲಿ ಹೇಳಿದ್ದಾರೆ. ಅಂದ್ರೆ ಭಗವಂತನ ಮಹಿಮೆಗಳನ್ನ ಶ್ರವಣ ಮಾಡೋದಷ್ಟೇ ಅಲ್ಲ, ಆ ಭಗವಂತನ ಪಾದಪದ್ಮಗಳನ್ನ ತಮ್ಮ ಹೃದಯದಲ್ಲಿ ಇಟ್ಕೊಂಡು ಆರಾಧನೆ ಮಾಡ್ತಿರ್ತಾರೆ. ಅಂಥ ಭಕ್ತರ ಬಗ್ಗೆ ನಾವು ಕೇಳಿ ತಿಳ್ಕೋಬೇಕು. ಪರಿಶುದ್ಧ ಭಕ್ತನನ್ನ ಆ ಭಗವಂತನ ಪಾದ ಪದ್ಮಗಳು ಸ್ವಲ್ಪ ಹೊತ್ತು ಕೂಡ ನಾವು ಅದನ್ನು ದೂರ ಮಾಡೋದಕ್ಕಾಗಲ್ಲ. ಅಂದ್ರೆ ಸದಾ ಭಗವಂತನ
ಧ್ಯಾನದಲ್ಲಿ ಸ್ಮರಣೆಯಲ್ಲಿ ಅವರು ಮುಳುಗಿರ್ತಾರೆ ಅಂತ ಅರ್ಥ. ತೈಲಧಾರಿ ಹಂಗೆ ಅಂತ ಹೇಳ್ತಾರಲ್ಲ, ಈಗ ಎಣ್ಣೆಯನ್ನು ಸುರಿತಾ ಇದ್ರೆ ಅದು ಎಲ್ಲಾದ್ರೂ ಕಟ್ಟಾಗೋದು ನೋಡಿದಿರಾ, ಒಂದೇ ಧಾರಾಕಾರವಾಗಿ ಹರಿಯತ್ತಲ್ಲ, ಆ ರೀತಿ ಆ ಭಗವಂತನ ಸ್ಮರಣೆ ಅನ್ನೋದು ಶುದ್ಧ ಭಕ್ತರ ಮನಸ್ಸಿನಲ್ಲಿ ಸದಾ ನಡೀತಾ ಇರುತ್ತೆ. ನಿಸ್ಸಂದೇಹವಾಗಿ ಭಗವಂತನು ಜೀವಿಗಳ ಹೃದಯದಲ್ಲಿ ಇದ್ದಾನೆ. ಆದರೆ ಮಾಯೆಯ ಐಹಿಕ ಶಕ್ತಿಯ ಪ್ರಭಾವಕ್ಕೆ ಒಳಗಾದ ಜೀವಿಗಳಿಗೆ ಇದು ತಿಳಿಯದು. ಆದರೆ ಭಕ್ತರಿಗೆ ಭಗವಂತನ ಸನ್ನಿಧಿಯು ಅರಿವಾಗುತ್ತದೆ. ಆದ್ದರಿಂದಲೇ ಅವರಿಗೆ ತಮ್ಮ ಹೃದಯಗಳಲ್ಲಿ ಸದಾಕಾಲ ಭಗವಂತನ ಪಾದ ಪದ್ಮಗಳನ್ನು ಕಾಣುವುದು ಸಾಧ್ಯ. ಅಂತಹ ಶುದ್ಧ ಭಗವದ್ಭಕ್ತರು ಭಗವಂತನಷ್ಟೇ ಮಹಾಮಹಿಮರು. ಎಲ್ಲರ ಹೃದಯದಲ್ಲೂ ಭಗವಂತ ಇದ್ದಾನೆ ಅಲ್ವಾ, ಬರೀ ಶುದ್ಧ ಭಕ್ತರ ಹೃದಯದಲ್ಲಿ ಮಾತ್ರ ಇರೋದು ಅಂತಲ್ಲ. ನಿಸ್ಸಂದೇಹವಾಗಿ ಅಂತ ಹೇಳಿದರೆ ಸಂದೇಹನೇ ಇಟ್ಕೋಬೇಡಿ, ಭಗವಂತ ಎಲ್ಲರ ಜೀವಿಗಳ ಹೃದಯದಲ್ಲಿ ಇದ್ದಾನೆ. ಆದರೆ ಮಾಯೆಯ ಐಹಿಕ ಶಕ್ತಿಯ ಪ್ರಭಾವಕ್ಕೆ ಒಳಗಾಗಿರುವಂತಹ ನಮ್ಮಂತಹ ಜೀವಿಗಳಿಗೆ ಅದು ಗೊತ್ತಿಲ್ಲ. ಈಗ ನಮ್ಮ ಹೃದಯದಲ್ಲೂ ಭಗವಂತ ಇದ್ದಾನೆ, ಅದನ್ನ ಮೊದಲು ನಾವು ಒಪ್ಕೊಳ್ತಾ ಇರಲಿಲ್ಲ, ಈಗ ಒಪ್ಕೊಳ್ತೀವಿ. ಆದರೆ ನೋಡಿದೀವ ಅಥವಾ ನಾವು ಅದನ್ನ ಫೀಲ್ ಮಾಡಿದೀವ? ಇಲ್ಲ. ಯಾಕೆ? ಇನ್ನೂ ನಮಗೆ ಆ ಮಾಯೆಯ ಪ್ರಭಾವ ಇದೆಯಲ್ಲ, ಅದು ಹೋಗಿಲ್ಲ. ಇನ್ನೂ ನಾವು ಭಗವಂತನಿಗೆ ಹತ್ರ ಆಗಿಲ್ಲ. ಯಾವಾಗ ನಾವು ಭಗವಂತನಿಗೆ ಹತ್ರ ಆಗ್ತಾ ಹೋಗ್ತೀವೋ ಆಗ ಆ ಮಾಯೆ ಅನ್ನೋದು ಸರಿಯತ್ತೆ. ಅವಾಗ ನಮಗೆ ಗೊತ್ತಾಗತ್ತೆ. ಅದು ಸರಿಲಿ ಅಂತಂದ್ಬಿಟ್ಟೆ ಈಗ ಶ್ರೀಮದ್ ಭಾಗವತ, ಭಗವದ್ಗೀತೆ ಇದನ್ನೆಲ್ಲ ನಾವು ಕೇಳ್ತಾ ಇರೋದು ಅಲ್ವಾ. ಆದರೆ ನಾವು ಯಾವ ರೀತಿ ಕೇಳ್ತೀವಿ, ಅದನ್ನು ಯಾವ ರೀತಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತೀವಿ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲ ಅಂತಂದರೆ ವರ್ಷಾನ್ಗಟ್ಲೆ ನಾವು ಕೇಳ್ತಾ ಇದ್ರೂ ಕೂಡ ನಮಗೆ ಆ ಭಗವಂತ ನಮ್ಮ ಹೃದಯದಲ್ಲಿರೋದು ನಮಗೆ ಗೊತ್ತಾಗೋದಿಲ್ಲ. ಅದನ್ನು ಕೇಳುವ ಒಂದು ರೀತಿ ಇದೆ. ಏನು? ಕಂಪ್ಲೀಟಾಗಿ ಭಗವಂತನಿಗೆ ಸರೆಂಡರ್ ಆಗಬೇಕು, ನಮ್ಮನ್ನು ನಾವು ಭಗವಂತನಿಗೆ ಸಮರ್ಪಣೆ ಮಾಡ್ಕೋಬೇಕು. ಶುದ್ಧವಾದಂತಹ ಮನಸ್ಸಿನಿಂದ ನಮ್ಮಲ್ಲಿರುವಂಥ ಕಲ್ಮಶಗಳನ್ನೆಲ್ಲ ದೂರ ಮಾಡಿಕೊಂಡು, ಅಂದರೆ ಕೇಳ್ತಾ ಕೇಳ್ತಾ ಅದು ತಂತಾನಾಗಿ ಸ್ವಲ್ಪ ಸ್ವಲ್ಪ ಕಡಿಮೆ ಆಗುತ್ತೆ. ಆದರೆ ನಮ್ಮಲ್ಲಿ ಆ ಶ್ರದ್ಧೆ, ಭಕ್ತಿ ಅದೆಲ್ಲ ಇರಬೇಕು. ನಾನು ಕೇಳೋದನ್ನು ಸರಿಯಾದ ರೀತಿಯಲ್ಲಿ ಕೇಳಬೇಕಪ್ಪ. ಆ ಕೇಳ್ತಾ ಇರಬೇಕಾದ್ರೆ ಎಲ್ಲೂ ನನ್ನ ಮನಸ್ಸು ಹೋಗಬಾರ್ದು. ನನ್ನ ಮನಸ್ಸನ್ನು ಕಂಪ್ಲೀಟಾಗಿ ಆ ಕೇಳೋದ್ರ ಕಡೆನೇ ಇಟ್ಕೊಂಡು ಕೇಳಬೇಕು ಅನ್ನೋದೆಲ್ಲ ನಮಗೆ ಇರಬೇಕು. ಆ ರೀತಿ ಆಮೇಲೆ ನನ್ನಲ್ಲಿ ಒಂದು ಪ್ರೀತಿ ಇರಬೇಕು, ಕೇಳೋದ್ರಲ್ಲಿ ಪ್ರೀತಿ ಇರಬೇಕು. ಯಾಕಂದರೆ ಭಗವಂತನ ವಿಷಯವನ್ನು ಕೇಳ್ತಾ ಇರೋದು. ಈಗ ನಾವು ಯಾರನ್ನಾದರೂ ತುಂಬ ಪ್ರೀತಿಸ್ತೀವಿ ಅಂತಂದರೆ ಅವ್ರ ಬಗ್ಗೆ ಕೇಳೋದಕ್ಕೆ ನಮ್ಮಲ್ಲಿ ಒಂದು ಆಸೆ ಮತ್ತು ತುಡಿತಾ ಇರುತ್ತಲ್ವಾ, ಏನು ಹೇಳ್ತಾರೋ ಅವ್ರ ಬಗ್ಗೆ ಕೇಳಬೇಕು ಅಂತ ಎಷ್ಟು ಕದ್ದು ಮುಚ್ಚಿ ಕೇಳಿಸ್ಕೊಳ್ತೀವಿ, ಮತ್ತು ತುಂಬ ಶಾರ್ಪಾಗಿ ಕಿವಿ ಕೊಟ್ಟು ಕೇಳ್ತೀವಿ ಅವ್ರ ಬಗ್ಗೆ. ಆ ರೀತಿ ಭಗವದ್ಗೀತೆಯನ್ನು ನಾವು ಕೇಳಬೇಕು. ಎಲ್ಲರ ಹೃದಯದಲ್ಲೂ ಭಗವಂತ ಇದ್ದಾನೆ. ಆದರೆ ಮಾಯಾಶಕ್ತಿಗೆ ನಾವು ಒಳಗಾಗಿರೋದ್ರಿಂದ ನಮಗೆ ಅದು ಗೊತ್ತಾಗ್ತಾ ಇಲ್ಲ. ಆದರೆ ಭಕ್ತರಿಗೆ ಭಗವಂತ ಇರೋದು ಅವರಿಗೆ ಗೊತ್ತಾಗತ್ತೆ. ಅದಕ್ಕೋಸ್ಕರನೇ ಅವರಿಗೆ ತಮ್ಮ ಹೃದಯಗಳಲ್ಲಿ ಸದಾ ಕಾಲ ಭಗವಂತನ ಪಾದ ಪದ್ಮಗಳನ್ನ ಕಾಣೋದಕ್ಕೆ ಸಾಧ್ಯವಾಗತ್ತೆ. ಅಂತ ಶುದ್ಧ ಭಗವದ್ ಭಕ್ತರು ಇರ್ತಾರಲ್ಲ, ಅವರು ಭಗವಂತನಷ್ಟೇ ಮಹಾಮಹಿಮರು. ವಾಸ್ತವವಾಗಿ ಸ್ವಯಂ ತನಗಿಂತ ಹೆಚ್ಚು ಪೂಜ್ಯರೆಂದು ಭಗವಂತನು ಅವರನ್ನು ಬೆಂಬಲಿಸುತ್ತಾನೆ. ನೋಡಿದ್ರ, ಭಗವಂತನೇ ಸ್ವಯಂ ಹೇಳ್ತಾನೆ, ನನಗಿಂತ ಹೆಚ್ಚು ಪೂಜ್ಯರು ಯಾರು ಅಂತಂದ್ರೆ ನನ್ನ ಭಕ್ತರು ಅಂತ ಹೇಳ್ತಾನೆ. ಮತ್ತೆ ಅವರನ್ನ ಅವನು ಬೆಂಬಲಿಸ್ತಾನೆ. ಭಕ್ತನ ಆರಾಧನೆ ಭಗವಂತನ ಆರಾಧನೆಗಿಂತ ಹೆಚ್ಚು ಸತ್ವಶಾಲಿಯಾದದ್ದು. ಆದ್ದರಿಂದ ಶುದ್ಧ ಭಕ್ತರ ಬಗ್ಗೆ ಶ್ರವಣ ಮಾಡುವುದು ಅಂತಹ ಭಗವದ್ ಭಕ್ತರು ತಿಳಿಸಿರುವಂತೆ ಪಾರಮಾರ್ಥಿಕ ಶಿಷ್ಯರ ಕರ್ತವ್ಯ. ಏಕೆಂದರೆ ಯಾರೊಬ್ಬರೂ ಸ್ವತಃ ಪರಿಶುದ್ಧ ಭಕ್ತನಾಗದೆ ಭಗವಂತನ ಬಗ್ಗೆಯಾಗಲಿ ಅಥವಾ ಅವನ ಶಿಷ್ಯನ ಬಗ್ಗೆಯಾಗಲಿ ಅವರಿಗೆ ವಿವರಿಸಲಾಗದು. ಇಲ್ಲಿ ಭಕ್ತನ ಆರಾಧನೆ ಅನ್ನೋದಿದೆಯಲ್ಲ, ಅದು ಭಗವಂತನ ಆರಾಧನೆಗಿಂತ ಹೆಚ್ಚು ಸತ್ವಶಾಲಿಯಾಗಿರುವಂಥದ್ದು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನೋಡಿ, ಎಲ್ಲಿ ಹೋದ್ರೂ ಭಕ್ತರಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಭಗವಂತನಿಗಿಂತ ಮೊದಲು ಗುರುಗಳಿಗೆ ನಾವು ನಮಸ್ಕಾರ ಮಾಡಬೇಕು ಅಂತಲೂ ಕೂಡ ಹೇಳ್ತಾರೆ. ಅದಕ್ಕೋಸ್ಕರನೇ ಶುದ್ಧ ಭಕ್ತರ ಬಗ್ಗೆ ನಾವು ಕೇಳೋದು, ಆಮೇಲೆ ಅಂಥ ಭಗವದ್ ಭಕ್ತರು ಏನು ಹೇಳಿದಾರೋ ಅದನ್ನು ನಾವು ನಡೆಸ್ಕೊಂಡು ಹೋಗೋದಿದೆಯಲ್ಲ, ಅದು ಪಾರಮಾರ್ಥಿಕ ಶಿಷ್ಯರ ಕರ್ತವ್ಯ. ಯಾಕೆ ಅಂತಂದರೆ ಯಾರೊಬ್ಬರು ಕೂಡ ಸ್ವತಃ ಪರಿಶುದ್ಧ ಭಕ್ತನಾಗದೆ ಭಗವಂತನ ಬಗ್ಗೆ ಆಗಲಿ ಅಥವಾ ಅವರ ಶಿಷ್ಯರ ಬಗ್ಗೆ ಆಗಲಿ ನಾವು ವಿವರಣೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಇನ್ನೊಬ್ಬರ ಸೇವೆ ಮಾಡಿ ಅವ್ರ ಬಗ್ಗೆ ತಿಳ್ಕೊಂಡು ಅದ್ರ ಬಗ್ಗೆ ನನಗೆ ತಿಳುವಳಿಕೆ ಆದಮೇಲೆ ತಾನೇ ನಾನು ಬೇರೆಯವ್ರಿಗೆ ಹೇಳ್ಕೊಡೋದಕ್ಕಾಗೋದು. ಸೊ ಅದಕ್ಕೇನೆ
ನಾನು ಮೊದಲು ಭಕ್ತನಾಗಬೇಕು, ಒಬ್ಬ ಗುರುವಿನ ಭಕ್ತನಾಗಿರಬೇಕು, ಭಗವಂತನ ಭಕ್ತನಾಗಿರಬೇಕು. ಇಲ್ಲ ಅಂತಂದರೆ ನಾನು ಯಾರ ಬಗ್ಗೆನೂ ಮಾತಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲಿ ಭಗವಂತನ ಬಗ್ಗೆ, ಭಕ್ತರ ಬಗ್ಗೆ ಮಾತಾಡೋದಕ್ಕೆ ನನಗೆ ಅರ್ಹತೆನೇ ಇರೋದಿಲ್ಲ. ಮೊದಲು ನಾನು ಅದನ್ನು ಏನು ಅಂತ ತಿಳ್ಕೊಂಡಿರಬೇಕು, ನನಗದರ ಅನುಭವ ಆಗಿರಬೇಕು. ಆಗ ಮಾತ್ರ ನಾನು ಇನ್ನೊಬ್ಬರಿಗೆ ಗುರುವಿನ ಬಗ್ಗೆ ಆಗಿರ್ಬೋದು, ಭಕ್ತರ ಬಗ್ಗೆ ಆಗಿರ್ಬೋದು ಹೇಳೋದಕ್ಕೆ ಸಾಧ್ಯ ಆಗುತ್ತಲ್ವ. ಸೊ ಇಲ್ಲಿಂದ ನಾವೇನು ತಿಳ್ಕೊಬೋದು ಅಂತಂದರೆ, ಭಗವಂತನಿಗಿಂತ ಹೆಚ್ಚು ಪ್ರಾಮುಖ್ಯತೆ ಇಲ್ಲಿ ಶುದ್ಧ ಭಕ್ತನಿಗಿದೆ. ಭಗವಂತ ಸ್ವಯಂ ಹೇಳಿದ್ದಾನೆ, ನನಗಿಂತ ನನ್ನ ಭಕ್ತರಿಗೆ ನೀವು ಇಂಪಾರ್ಟೆನ್ಸ್ ಕೊಡಬೇಕು. ಅದಕ್ಕೆ ದಾಸರೆಲ್ಲ ಹೇಳ್ತಾರಲ್ಲ, ಭಗವಂತನ ದಾಸರ ದಾಸಾನು ದಾಸ ನಾನು ಅಂತ ಹೇಳ್ಕೊಳ್ತಾರೆ. ಎಷ್ಟು ನಾವು ದಾಸರಿಗಿಂತ ಕೆಳಮಟ್ಟಕ್ಕೆ ಹೋಗ್ತೀವೋ ಅಷ್ಟು ನಾವು ಭಕ್ತಿಯಲ್ಲಿ ಶ್ರೇಷ್ಠ ಮಟ್ಟಕ್ಕೆ ನಾವು ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ರೀತಿ ಭಗವಂತನ ಬಗ್ಗೆ ಕೇಳಬೇಕು. ಅದಕ್ಕಿಂತ ಇಂಪಾರ್ಟೆಂಟು ಭಕ್ತರ ಬಗ್ಗೆ. ಅದಕ್ಕೆ ಇಲ್ಲಿ ವಿದುರರು ಕೇಳ್ಕೊಳ್ತಾ ಇದ್ದಾರೆ, ನನಗೆ ಆ ಸ್ವಯಂಭುವ ಮನುವಿನ ಬಗ್ಗೆ ತಿಳಿಸಿ ಅಂತನ್ಬಿಟ್ಟು. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.